ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪಾತ್ರದ ಬಗ್ಗೆ ಆಲ್ರೆಡಿ ಮೂರ್ ಸಲ ಹೇಳ್ಬಿಟ್ಟಿನಿ ಅನ್ಸುತ್ತೆ. ಸೊ ಸರ್ ವಯಸ್ಸಾಗುತ್ತೆ ಸರ್. ಲಾಸ್ಟ್ ಪ್ರೆಸ್ ಮೀಟ್ ಬಿಫೋರ್ ರಿಲೀಸ್. ಸೊ August 7th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾ ನೋಡಿ, ಇದರಿಂದ ನಾನೇನ್ ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂದ್ರೆ ಇದರಿಂದ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಸ್, ಇನ್ನೂ ಒಂದಷ್ಟು ಪಾತ್ರಗಳು ಚಾನ್ಸಸ್ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದ್ದೀನಿ. ಇದರಲ್ಲಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ, ಎಲ್ಲರೂ ಪಾತ್ರಗಳು ತುಂಬಾ ಅಷ್ಟೇ ಚೆನ್ನಾಗಿದೆ. ಸೊ 7ನೇ ತಾರೀಕು ಸಿನಿಮಾ ನೋಡಿ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗ್ ಬಂದಿದೆ ಅಂತ. ಒಂದ್ ಹೇಳೋದು ನಮ್ಮ ಡೈರೆಕ್ಟರ್ ಸರ್ಗೆ, ಆಗೋದೆಲ್ಲ ಒಳ್ಳೇದಕ್ಕೆ. ನಮಸ್ಕಾರ ಎಲ್ಲರಿಗೂ. ಸರ್ ಬನ್ನಿ. ನಾನು ಡಾಕ್ಟರ್ ಪ್ರಮೋದ್ ಅಂತ ಹೇಳಿ ಹುಬ್ಳಿಯಿಂದ ಬಂದಿದ್ದೀನಿ. ಇದರಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಆನಂದ್ ಅಂತ ಹೇಳಿ. ಸೊ ಫಸ್ಟ್ ದರ್ಶನ್ ಸರ್ಗೆ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ಗೆ ಇದೆ ಮೂವಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಒಂದು ಸಲ್ಯೂಟು. ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಸ್ ಫ್ಯಾಮಿಲಿ ಅಂತ. ಥ್ಯಾಂಕ್ ಯು ಸೋ ಮಚ್. ಬಗ್ಗೆ ನಾನು ಹೇಳಲೇಬೇಕು, ಲಾಸ್ಟ್ ಟೈಮು ಹೇಳಿದ್ದೆ, ಈ ಟೈಮು ಹೇಳ್ತಾ ಇದ್ದೀನಿ. ನಾನು ಹೈಯೆಸ್ಟ್ ಟಾರ್ಚರ್ ಕೊಟ್ಟಿರೋದು ಸಿನಿಮಾದಲ್ಲಿ ಅಂತ ಹೇಳಿದ್ರೆ ನಮ್ಮ ಆರ್ಟಿಸ್ಟ್ಗಳಿಗೆ ಯಾರೋ ಕೊಟ್ಟಿಲ್ಲ, ವೆಂಕಟೇಶ್ ಅವರೇ ಕೊಟ್ಟಿದ್ದೀನಿ ಸರಿಯಾಗಿ ಟಾರ್ಚರ್ ಈ ಸತಿ ಈ ಸಿನಿಮಾದಲ್ಲಿ. ನಾನು ಎಲ್ಲಾ ಸಿನಿಮಾನು ಅವ್ರ ಜೊತೆನೆ ಮಾಡಿರೋದು. ನಾನು 5 ಸಿನಿಮಾ ಮಾಡಿದೆ, 5 ಸಿನಿಮಾನು ಹೀರೋ 5 ಸಿನಿಮಾ ಮಾಡಿದೆ. 5 ಸಿನಿಮಾನು ಅವ್ರ ಜೊತೆನೆ ವರ್ಕ್ ಮಾಡಿರೋದು. ಒಬ್ರೇ ಪಿ ಆರ್ ಒ, ಹೌದು ಸಿನಿಮಾ ಒಬ್ರೇ ಪಿ ಆರ್ ಒ. ಇಲ್ಲ, ನಾನು ಅವ್ರ ಹತ್ರ ಮಾತಾಡಿದೆ, ಅವ್ರು ಆಕ್ಚುಲಿ ಟ್ರೈ ಮಾಡಿದ್ರು, ನಂಬರ್ ಹೋಗಿಲ್ಲ, ಅವ್ರದ್ದು ಬ್ಲಾಕ್ ಆಗಿತ್ತು. ತುಂಬಾ ಒಳ್ಳೆ ಮನುಷ್ಯರಿದ್ದಾರೆ. ಫಸ್ಟ್ ಆಗಿ ಅದ ಈಗ ಫಸ್ಟ್ ತನೇಶ್ ವ್ಯಕ್ತಿಯಾಗಿ ಒಳ್ಳೆ ಮನುಷ್ಯ. ನೀವೆಲ್ಲ ನೋಡಿದ್ರಿ, ಧರ್ಮಸ್ಥಳಕ್ಕೆ ಫಸ್ಟೇ ಕರ್ಕೊಂಡು ಹೋಗಿ ನಿಮ್ಮನ್ನೆಲ್ಲ ಅಲಿಯಾ ಶೂಟಿಂಗಿಗೆ ನೀವು ಎಲ್ಲ ಬಂದು ಸಾಕ್ಷಿ ಆಗಿದ್ರಿ. ಎಲ್ಲಾ ಸಿನಿಮಾಗೂ ಪಾಪ ಅವರು ಮಾಧ್ಯಮದವ್ರ ಜೊತೆಗೆ ಸಂಪರ್ಕ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅದೊಂದು ಪ್ಲಸ್. ನಾನು ಯಾಕೆ ಅವ್ರ ಜೊತೆಗೆ ನಾನು ಅವ್ರ ಜೊತೆ ಮೂವ್ಮೆಂಟ್ ತಗೊಂಡೆ ಅಂತಂದ್ರೆ, ಅವರು ಹೇಳಿದ್ರೆ ನಡ್ಕೋತಾರೆ, ಒಳ್ಳೆ ವ್ಯಕ್ತಿ ಇದ್ದಾರೆ, ಅರ್ಥ ಆಗತ್ತೆ ಏನು ಅಂತ ಅಂದ್ಬಿಟ್ಟು. ಅವೆಲ್ಲ ಅರ್ಥ ಆಗಿದ್ದಕ್ಕೆ ಇವತ್ತೆಲ್ಲ ಕೇಸ್ ಗೆದ್ಕೊಂಡ್ ಬಂದಿದ್ದಾರೆ, ಜೊತೆಗೆ ಲಾಭ ಸಿಕ್ಕಿದ್ದಾರೆ. ಹಾಗಾಗಿ ಅವರು ಫೈನಾನ್ಸ್ ಗೇನ್ಸ್ ನಾನು ಕೊಡ್ತೀನಿ ಅಂತಂದ್ರು ಅವೆಲ್ಲ ಏನೂ ಇಲ್ಲ ಪಾಪ, ಆಯ್ತಾ. ಪಾಪ ಯಾವುದೇ ಕಾರಣಕ್ಕೂ ಕೂಡ ನನಗೆ ಯಾವತ್ತೂ ₹1 ಕೂಡ ಕಮ್ಮಿನೂ ಮಾಡಿಲ್ಲ. ನನಗೆ ಯಾವತ್ತು ಆಟನೂ ಆಡೋದೇ, ದುಡ್ಡು ಕೊಟ್ಟಿದ್ದಾರೆ. ಏನು ನನ್ನ ಹತ್ರ ಕೆಲಸ ಮಾಡಿಸ್ಕೊತ್ರ ಅದಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ನ್ಯಾಯಾಲಯದಲ್ಲಿ ಗೆದ್ಕೊಂಡ್ ಬಂದಿದ್ದಾರೆ. ಈ ಪಿಕ್ಚರ್ ಚೆನ್ನಾಗಾಗ್ಲಿ. ನಮ್ಮ ಜಗದೀಶ್ ಅವ್ರ ಕೇಳೋ ನೆಕ್ಸ್ಟ್ ಇಯರ್ ಶುರು ಮಾಡ್ತಾರೆ ಅಂತ ಹೇಳಿ, ದುಡ್ಡು ಬಂದ್ರೆ ಈಗಲೇ ಶುರು ಮಾಡ್ತೀನಿ ಅಂತ ಹೇಳಿ ಈ ವರ್ಷನೇ. ಇಲ್ಲ, ಅವರೇ ದೊಡ್ಡ ಫೈನಾನ್ಷಿಯರ್. ತನುಷ್ ಅವರೇ ಭಿಕ್ಷೆ ಹಾಕ್ತಿದ್ದಾರೆ, ಏನು ತೊಂದರೆ ಇಲ್ಲ. ಎನಿವೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಬಾಸ್ ತಂಡಕ್ಕೆ. ಥ್ಯಾಂಕ್ ಯು. ನಾನು ಇದರಲ್ಲಿ ಸುಭಾಷ್ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಒಂದು ನೆಗೆಟಿವ್ ಕ್ಯಾರೆಕ್ಟರ್. ಸೊ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚೆನ್ನಾಗಿ ಪ್ರಮೋಟ್ ಮಾಡಿದ್ರೆ ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು. ಒಂದು DOP ಆಗಿ ಕೆಲಸ ಮಾಡೋದು ಸಿನಿಮಾದಲ್ಲಿ ಎಷ್ಟು ಕಷ್ಟ ಅಂತ ಶರತ್ ನೋಡಿ ನಾನು ಅನ್ಕೊಂಡಿದ್ದೆ. ಯಾಕೆಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ 18 hours 20 hours ಎಲ್ಲ ಶೂಟ್ ಮಾಡಿದ್ವಿ. ಇದಕ್ಕೆ ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 18 hours ಶೂಟಿಂಗ್ ಇರ್ತಾ ಇತ್ತು. ಆಲ್ಮೋಸ್ಟ್ ನಾವು ಶೂಟ್ ಮಾಡಿದ ದಿನ ಎಲ್ಲ 18 hours ಅಂತೂ ಶೂಟಿಂಗ್ ಇದ್ದೇ ಇರ್ತಾ ಇತ್ತು. ಒಂದಿನ ಮಾತ್ರ 24 hours ಮಾಡಿದೀವಿ. ಅದ್ರಲ್ಲಿ ಆ 24 hours ಕೆಲಸ ಮಾಡ್ತಾ ಇರ್ಬೇಕಾದ್ರೂ ಶರತ್ ಅದೇ ಎನರ್ಜಿಯಿಂದ, ಅದೇ ಉತ್ಸಾಹದಿಂದ, ಎನರ್ಜಿ ಉತ್ಸಾಹ ಎರಡು ಒಂದೇ ಅಲ್ವಾ? ಕರೆಕ್ಟ್, ಇಂಗ್ಲಿಷ್ ಕನ್ನಡ ಅಷ್ಟೇ. ಅದೇ ಆ ಸ್ಪಿರಿಟ್ ಅಂತ ಇರುತ್ತಲ್ಲ, ಅದು ಲಾಸ್ಟ್ ಮೂಮೆಂಟ್ ಅವರು ಕಳ್ಕೊಂಡಂಗೆ ಇನ್ನೂ ಒಂದಿನ ಕಂಟಿನ್ಯೂ ಮಾಡಿದ್ರು ಮಾಡೋ ತರ ವ್ಯಕ್ತಿ. ನನಗೆ ಒಬ್ಬ ತುಂಬಾ ಕ್ಲೋಸೆಸ್ಟ್ ಪರ್ಸನ್ ಇಂದ DOP ಇಷ್ಟು ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಲ್ಲ, ಅದ್ರಲ್ಲಿ ನನಗೆ ತುಂಬಾ ಕ್ಲೋಸ್ ಆಗಿದ ವ್ಯಕ್ತಿ ಅಂತ ಹೇಳಿದ್ರೆ ಶರತ್. ಅದು ತುಂಬಾ ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಅವ್ರ ವರ್ಕ್. ಅಷ್ಟೇ. ಓವರ್ ಟು ಶರತ್. ಇನ್ನ ಮಾತಾಡೋಕೆ ಅವರು ವಿಲಿಯಂ ಡೇವಿಡ್ ಏನಿದ್ದಾರೆ ಅವ್ರ ಶಿಷ್ಯ. ಫಸ್ಟ್ ಆಕ್ಚುಲಿ ವಿಲಿಯಂ ಡೇವಿಡ್ ಏನೇ ಈ ಸಿನಿಮಾಕ್ಕೆ ಆಯ್ಕೆ ಆಗಿದ್ದು. ಈ ಮಾಡಿದ್ರು ಒಂದ್ 2-3 ದಿನ ಏನ್ ಕಾಂಟ್ರವರ್ಸಿ ಸ್ಟಾರ್ಟ್ ಆಯ್ತು, ಅವ್ರು ನಿಧಾನಕ್ಕೆ ಹೋಗಕ್ಕಾದ್ರು, ಬೇಡ ಸರ್ ಅಂತ ಹೇಳಿ. ಇಲ್ಲ ರಿಯಲ್ ಫ್ಯಾಕ್ಟ್, ಅವ್ರಿಗೆ ಕಾಂಟ್ರವರ್ಸಿಗೆ ಹೆದರ್ಕೊಂಡ್ರೆ ಪಾಪ ಹೋಗಿದ್ದು. ನಾನು ಬೇಡ ಅಂದೆ, ವಿಲಿಯಂ ಬೇಡ ಬಿಡು, ಬೇರೆ ಹಾಕೋತೀನಿ ಅಂತ ಇನ್ನೊಬ್ಬ ಸ್ನೇಹಿತನ ಹಾಕೊಂಡೆ. ಅವನು ಯಾಕೆ ಹಿಂಗ್ ನೋಡ್ದ, ಫಸ್ಟ್ನೇ ದಿನನೇ ಬಂದಾಗ ನೋಡಿ ಪಕ್ಕ ಕ್ಯಾಮ್ರಾ ಇತ್ತಿದಂಗೆ, ಮಚ ನನ್ ಜೀವನನು ಹಾಳು ಮಾಡ್ತಲ್ಲ ನಿನ್ ಜೊತೆ ಬಂದೆ ಅಂತ ಅವನಿಗೆ ಓಪನ್ ಆಗಿ ಹೇಳಿದ್ದು. ಆಮೇಲೆ ಪಕ್ಕ ಇವನಿಂದ ಏನೋ ಶರತ್ ಮಾಡ್ತೀನಮ್ಮ ಅಂದೆ. ಸರ್ ಮಾಡ್ತೀನಿ ಸರ್ ಅಂದ. ಆಮೇಲೆ ವಿಲಿಯಂ ಸರ್ ನನ್ನ ಮಾತು ಕೇಳಿಂದ ಹೇಳ್ತಿದಂಗೆ, ವಿಲಿಯಂ ಹಿಂಗ ಐತೆ ಗುರು ಏನು ಅಂದೆ. ಸರ್ ಅವ್ನು ಮಾಡ್ತೀನಿ ನಾವು ಮಾಡಿ ಸರ್ ಅಂದ್ರು. ಹಾಗಾಗಿ ಶರತ್ ಮಾಡಿದ್ರು. ತುಂಬಾ ಅದ್ಭುತವಾದ ಕೆಲಸಕಾರ. ಅವನಿಗೆ ಕುಂತ್ಕೊಳ್ಳೋಕೆ ಸ್ಟೂಲ್ ಕೊಟ್ಟಿಲ್ಲ,
ಆ ತರ ಫಸ್ಟ್ ಅಲ್ಲಿ ವರ್ಕ್ ಮಾಡಿದ್ದಾನೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾನೆ. ನಮ್ ಕಾಟ ಎಲ್ಲ ಸಹಿಸ್ಕೊಂಡು ಮಾಡಿದ್ದಾನೆ. ಬಟ್ ಇಲ್ಲಿರೋರ್ಗೆ ಎಲ್ಲರಿಗೂ ನಾವು ಹೇಳ್ಬೇಕು ಅಂದ್ರೆ, ಇಂಥ ಆರ್ಟಿಸ್ಟ್ಗಳು ಒಬ್ರು ಕೂಡ ಕಿರ್ಕೊಟ್ಟಿಲ್ಲ. ಕೆಲವು ಸಲ ಅವ್ರಿಗೆ ಬೇಸಿಕ್ ನೀಡ್ಸ್ ಕೊಟ್ಟಿಲ್ಲ ನಾನು. ಅವ್ರು ನೀರ್ ಕುಡಿಯಕ್ ಹೋದ್ರ ಮೇಲೆ ಬಾಪ ಹೊರಟೋಗ್ತಾರೆ. ಒಂದ್ ಸೆಟ್ ಅಲ್ಲಿ 20-25 ಜನ ಇದ್ದೀವಿ ಒಂದೊಂದು ಶಾರ್ಟ್ಸ್ ಅಲ್ಲಿ. ಅಂತ ಟೈಮ್ ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಮ್ಗೆ ಸಹಕರಿಸಿ ಮಾಡಿದ್ದಾರೆ. ಪಾಪ ಮೋನಿಕಾನೂ ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಸರ್ ಅವ್ರದ್ದು ವಂದಿತಾ ಗೌಡ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ. ನಮ್ಮ ಸಿನಿಮಾ ನೋಡಬೇಕಾದ್ರೆ ಮೋನಿಕಾ ಅಂತ ಇದ್ರು. ಎಲ್ಲರನ್ನು ಕೂಡ ಪಾಯಲ್ ಚಂಗಪ್ಪನ್ನು ಎಲ್ಲ ಪ್ರತಿಯೊಬ್ಬರು ಕಲಾವಿದರು ಕೂಡ ಅದ್ಭುತವಾಗಿ ಸಹಕಾರ ಮಾಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ನಿಮ್ಗೇನಾದ್ರೂ ನೋವಾಗಿರೋದ್ರಿಂದ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.